ಹಾಲೆಲುಯಾ, ಪ್ರೈಸ್ ಗಾಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ಮತ್ತೊಂದು ಆವರ್ತಿ ಕರ್ತನನ್ನ ಸ್ತುತಿ ಮಾಡಿದ್ದೇವೆ. ಅದೇ ರೀತಿಯಾಗಿ ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಅದಕ್ಕಿಂತ ಮುಂಚೆ ನಾವು ಪ್ರಾರ್ಥನೆ ಮಾಡಿ ಕರ್ತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರುಣೆಯುಳ್ಳ ಕರ್ತಾವೆ, ನಿಮಗೆ ಸ್ತೋತ್ರ. ಈ ಕರ್ತನೆ ವಾಕ್ಯದೊಂದಿಗೆ ನೀವು ಮಾತನಾಡಪ್ಪ ಸ್ವಾಮಿ. ನಾವೆಲ್ಲ ಕೇಳುತ್ತೇವೆ ಯೇಸು ಸ್ವಾಮಿ ಹೆಸರಿನಲ್ಲಿ ಕರ್ತನೆ ಎಲ್ಲವನ್ನು ಪ್ರಾರ್ಥನೆ ಮುಖಾಂತರವೇ ಬೇಡಿ ಹೊಂದುತ್ತೇವೆ, ಜೀವವುಳ್ಳ ಪರಲೋಕದ ತಂದೆ. ಒಂದು ವಾಕ್ಯ ಭಾಗಕ್ಕೆ ಹೋಗೋಣ. ಇಬ್ರಿಯರು ಬರೆದ ಪತ್ರಿಕೆ ಅದರಲ್ಲಿ 9ನೇ ವಚನವಾಗಿದೆ. 9ನೇ ಅಧ್ಯಾಯ 27ನೇ ವಚನವಾಗಿದೆ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೋ ನೇಮಕವಾಗಿದೆ. ಹಾಲೆಲೂಯಾ. ಈ ಭೂಮಿ ಮೇಲೆ ದೇವರು ಕೊಟ್ಟಂತ ಆಯುಷ್ ಕಾಲ. ಯಾಕಂದ್ರೆ ದೇವರು ಮನುಷ್ಯನನ್ನ ಉಂಟು ಮಾಡಿದ ನಂತರವೇ ಆಗಿನ ಜನರೇಷನ್ ಈಗಿನ ಕಾಲಘಟ್ಟದವರೆಗೂ ಮನುಷ್ಯ ಹುಟ್ಟುತ್ತಾ ಸಾಯುತ್ತಾ ಆದಾಮನಿಂದ ಇದುವರೆಗೂ ಎಷ್ಟು ಜನ ಹುಟ್ಟಿದರು, ಎಷ್ಟು ಜನ ಸತ್ತರು, ಇನ್ನೂ ಯಾರಿಗೂ ತೀರ್ಪು ಆಗಲಿಲ್ಲ. ಅವರು ದೇವರ ಹೆಸರಿನಲ್ಲಿ ಇಲ್ಲಿ ಜೀವಿಸಿ ಈ ಲೋಕ ಬಿಟ್ಟಂತವರು ಪರದೇಶಿಲಿ ಇದ್ದಾರೆ. ಹಾಲೆಲೂಯಾ. ಇಲ್ಲದೆ ಇರುವಂತವರು ಅವರಿಗೆ ಪಾತಾಳದಲ್ಲಿ. ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಿದೆ, ಒಂದೇ ಸಾರಿ ಸಾಯುವುದು. ಹಗಲೆಲ್ಲ ಸಾಯುವುದಿಲ್ಲ, ಒಂದು ಸಾರಿ ಸತ್ತರೆ ಮುಗೀತು. ಅವನಿಗೆ ನ್ಯಾಯ, ಅಲ್ಲಿಗೇನಂತೆ ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ಹೇಗೋ ನೇಮಕವಾಗಿದೆ. ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಇಲ್ಲಿ ದೇವರಿಗಾಗಿ ಜೀವಿಸುವಂತವರು ಪರಲೋಕ ರಾಜ್ಯ ಸೇರುತ್ತಾರೆ. ದೇವರನ್ನ ಬಿಟ್ಟು ನಡೆಯುವಂಥವರಿಗೆ ಆ ಜಾಗದಲ್ಲಿ ಸ್ಥಳ ಇಲ್ಲ ಅಂತ ಯೇಸು ಸ್ವಾಮಿ. ಯಾಕೆ ಈ ಮಾತು ಹೇಳ್ತಾ ಇದ್ದಾರೆ? ಇಲ್ಲಿ ಯಾರಿಗೆ ಈ ವಾಕ್ಯವನ್ನು ತಿಳಿಯದೆ ಇರುವಂತವರು ಇದ್ದಾರೋ ಬಹಳ ಜನ, ಕೋಟಿ ಗಟ್ಟಲೆ ಜನ ಇದ್ದಾರೆ ಪ್ರಿಯರೇ. ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ವೈಯಕ್ತಿಕವಾಗಿ ಪ್ರಾರ್ಥನೆ, ಆಮೇಲೆ ಇತರರಿಗೋಸ್ಕರ ನೀನು ಪ್ರಾರ್ಥನೆ ಮಾಡುವುದಾರೆ ಪರಲೋಕದಲ್ಲಿರುವ ತಂದೆಯ ನಿನ್ನ ಪ್ರಾರ್ಥನೆಯನ್ನು ನಿನಗೆ ಏನು ಬೇಕು ಅದನ್ನ ದಯಪಾಲಿಸ್ತಾರೆ ಎಂಬುದಾಗಿ ಹಾಗಾಗಿ ನಾವು ಎಲ್ಲರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಸಾಧ್ಯವಾದಷ್ಟೇ ಒಬ್ಬರಿಗೋ ಇಬ್ಬರಿಗೋ ಯೇಸು ಸ್ವಾಮಿ ಪರಿಚಯ ಮಾಡಿಸಿಕೊಡ್ಬೇಕಾಗಿದೆ ಈ ಕಾಲಘಟ್ಟದಲ್ಲಿ. ನಂಬುದು ಬಿರೋದು ಅವರ ಇಷ್ಟ, ಆದರೆ ಹೇಳುವಂಥದ್ದು ನಮ್ಮ ಜವಾಬ್ದಾರಿ. ಯೇಸು ಸ್ವಾಮಿ ನಮಗೆ ಕೊಡಲ್ಪಟ್ಟಿದೆ. ಇದು ವಾಕ್ಯದ ಮುಖಾಂತರ ನಮಗೆ ದೇವರು ಯೇಸು ಸ್ವಾಮಿ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವಿಲ್ಲಿ ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹು ಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು. ಹಾಲೆಲೂಯಾ. ಯೇಸು ಸ್ವಾಮಿ ಅದೇ ರೀತಿಯಾಗಿ ಕ್ರಿಸ್ತನು ಎಲ್ಲಾ ಪ್ರಪಂಚದ ಜನಗಳ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು ಎಲ್ಲವನ್ನು ಹೊತ್ತುಕೊಂಡು ಒಂದೇ ಸಾರಿ ಸಮರ್ಪಿತನಾದನು. ಹಾಲೆಲೂಯಾ. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನು ಉಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧ ಇಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ಹಾಲೆಲೂಯಾ. ಪಾಪ ಸಂಬಂಧ ಇಲ್ಲದಂತವರು ಒಬ್ಬರೇ ಒಬ್ಬರು, ಅವರೇ ಯೇಸು ಸ್ವಾಮಿ. ಹಾಲೆಲೂಯಾ. ಪ್ರತಿ ಒಬ್ಬರು ಒಂದೊಂದು ರೀತಿಯಾಗಿ, ಒಬ್ಬರು ಮಾತಿನಲ್ಲಿ ತಪ್ಪಿದರೆ, ಒಬ್ಬರು ಬೇರೆ ರೀತಿಯಾಗಿ ತಪ್ಪಿದರೆ, ಹಿಂಜಾರಿ ಹೋಗ್ಲಿಕ್ಕೆ, ತಪ್ಪು ಮಾಡ್ಲಿಕ್ಕೆ, ತಪ್ಪಾಗಿ ಮಾತನಾಡ್ಲಿಕ್ಕೆ ಬಹಳ ಇದೆ ಪ್ರಿಯರೇ. ಯಾವ್ದಾರ ಒಂದು ರೀತಿ ಮನುಷ್ಯನ ತಪ್ಪು ಮಾಡಿದ್ದಾನೆ. ಹಾಲೆಲೂಯಾ. ಯೇಸು ಸ್ವಾಮಿ ಯಾವ ಪಾಪವನ್ನು ಮಾಡಲಿಲ್ಲ, ಆದರೆ ನಮಗೋಸ್ಕರ ಪ್ರಾಣವನ್ನ ದೇವರು ಸಮರ್ಪಣೆ ಮಾಡಿದ್ದಾರೆ. ಯಾತಕ್ಕೋಸ್ಕರ? ಎಲ್ಲವನ್ನು ತೀರಿ ಹೋಯಿತು ಅಂತ ಹೇಳ್ತಾರೆ ಶಿಲುಬೆ ಮೇಲೆ. ಹಾಲೆಲೂಯಾ.
ನಾನು ಎಲ್ಲವನ್ನು ಈ ಭೂಮಿಯಲ್ಲಿ ಪಾಪಗಳನ್ನೆಲ್ಲ ತೀರಿಸಿ ಬಿಟ್ಟಿದ್ದೇನೆ. ಹಾಲೆಲೂಯ. ಇನ್ನು ಮುಂದೆ ನೀವು ಪಾಪ ಮಾಡಬೇಡ್ರಿ. ಒಂದು ಕೋರ್ಟ್, ಪೊಲೀಸ್ ಸ್ಟೇಷನ್, ಒಂದು ಕಚೇರಿಲಿ ಹೊಸದಾಗಿ ಏನಾದ್ರು ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದ್ರೆ ಅಲ್ಲಿ ಅಧಿಕಾರಿಗಳು ಅವನ ಚಲನವಲನಗಳನ್ನ ಗಮನಿಸ್ತಾರೆ. ಈ ಮನುಷ್ಯನದು ಯಾವ ಲೀಸ್ಟಲ್ಲೂ ಇಲ್ಲ, ಈ ಮನುಷ್ಯನು ತಪ್ಪು ಮಾಡಿಲ್ಲ, ಎಲ್ಲೂ ತಪ್ಪು ಮಾಡಿ ಸಿಕ್ಕಾಕೊಂಡಿಲ್ಲ, ಇವತ್ತು ಅನಿವಾರ್ಯ ಯಾಕೋ ಬಂದಿದ್ದಾನೆ, ಈತನಿಗೆ ಒಂದು ವಾರ್ನ್ ಮಾಡಿ ಬಿಟ್ಟು ಬಿಡೋಣ. ಅಧಿಕಾರಿಗಳು ಹೇಳ್ತಾರೆ, ಪೊಲೀಸ್ ಅಧಿಕಾರಿಗಳು, ನೋಡಪ್ಪ, ನೀನು ಏನು ತಪ್ಪು ಮಾಡಿದೆಯಾ, ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದೆಯಾ ನಿಜ, ಆದರೆ ನೆನ್ಪಿಟ್ಕೋ, ತಪ್ಪುಗಳನ್ನ ಇನ್ನು ಮುಂದೆ ಮಾಡಬೇಡ, ಆಯ್ತಾ? ಆಯ್ತು, ನೀನು ಯಾಕಂದ್ರೆ ನೀನು ನೋಡಕ್ಕೆ ಒಂಥರ ಗೌರವಸ್ಥನಾಗಿ ನೀನು ಕಾಣ್ತಾ ಇದೀಯಾ, ಒಬ್ಬ ಮರ್ಯಾದೆ ಪುರುಷನನ್ನಾಗಿ ಕಾಣ್ತಾ ಇದೀಯಾ, ನೀನು ಒಳ್ಳೆ ಒಳ್ಳೆ ಕುಟುಂಬದವನ ತರ ಕಾಣ್ತಾ ಇದೀಯಾ, ಅದಕ್ಕಾಗಿ ನಾನು ನಿನ್ನನ್ನ ಬಿಟ್ಟು ಬಿಡುತ್ತೇನೆ, ನೀನು ಹೊರಟು ಹೋಗು, ಇನ್ನು ಮುಂದೆ ತಪ್ಪುಗಳನ್ನ ಮಾಡಬೇಡ. ಅದೇ ರೀತಿಯಾಗಿ ಆ ಅಧಿಕಾರಿಗಳು ಹೇಗೆ ಕ್ಷಮಾಪಣೆ ಮಾಡಿ ಆ ಮನುಷ್ಯನನ್ನ ಹೊರಗೆ ಕಳಿಸುತ್ತಾರೋ, ಅದೇ ರೀತಿಯಾಗಿ ಪರಲೋಕದಲ್ಲಿರುವ ತಂದೆಯಾದ ದೇವರು ಯೇಸು ಸ್ವಾಮಿ ಎಲ್ಲ ಮನುಷ್ಯರ ಪಾಪಗಳನ್ನು ಶಾಪಗಳನ್ನು ಹೊತ್ತುಕೊಂಡು ಶಿಲುಬೆ ಮೇಲೆ ಯಜ್ಞ ಆಗಿ, ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲ ಪಾಪಗಳನ್ನ ತೀರಿ ಹೋಯಿತು, ನಿಮ್ಮ ಎಲ್ಲ ಕಷ್ಟಗಳನ್ನ ತೀರಿ ಹೋಯಿತು, ಇನ್ನು ಮುಂದೆ ನೀವು ಪಾಪಗಳನ್ನ ಮಾಡಬೇಡಿ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ಪಾಪವನ್ನ ಶುದ್ಧಿ ಮಾಡಕ್ಕೆ ಒಬ್ಬರೇ ಒಬ್ಬರು ಯೇಸು ಸ್ವಾಮಿ ಮಾತ್ರವೇ ಆಗಿದೆ. ನಾವು ಏನು ಕಟ್ ಮಾಡಿದ್ರು ಪಾಪ ಪರಿಹಾರ ಮಾಡ್ಲಿಕ್ಕೆ ಆಗುವುದಿಲ್ಲ ಪ್ರಿಯರೇ, ಅದನ್ನ ನಾವು ಚೆನ್ನಾಗಿ ತಿಳಿದಿರಬೇಕು. ನೋಡಿ, ಬಂಗಾರ ವಜ್ರದಿಂದನೇ ಕಟ್ ಮಾಡಬೇಕು, ಒಂದು ಮುಳ್ಳಿಂದನೇ ತೆಗಿಬೇಕು. ಅದೇ ರೀತಿಯಾಗಿ ಮನುಷ್ಯ ಮಾಡಿದ ಪಾಪಕ್ಕೆ, ಮನುಷ್ಯ ಮಾಡಿದ ತಪ್ಪುಗಳಿಗೆ ಅದು ಮನುಷ್ಯನೇ ಬಲಿಯಾಗಬೇಕು. ಅದಕ್ಕೆ ಯೇಸು ಸ್ವಾಮಿ ಮಾನವ ರೂಪವನ್ನು ತಾಳಿಕೊಂಡು ಬಂದು ಇಲ್ಲಿ 33 ವರ್ಷಗಳ ಕಾಲ ಜೀವಿಸಿ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಕಲ್ವಾರಿ ಶಿಲುಬೆ ಮೇಲೆ ಯಜ್ಞವಾದರು ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲ ಎಚ್ಚರಿಕೆಯಿಂದ ದೇವರನ್ನ ಧ್ಯಾನ ಮಾಡಿಕೊಂಡು ವಾಕ್ಯದಲ್ಲಿ ಓದುತ್ತಾ ಪ್ರಾರ್ಥನೆ ಮಾಡಿಕೊಳ್ತಾ ಎಲ್ಲ ಜನಗಳ ಮಧ್ಯದಲ್ಲಿ ಮಾಧುರಿ ಜೀವಿತವನ್ನ ತೋರಿಸಿಕೊಂಡು ಈ ಲೋಕ ಬಿಟ್ಟಾಗ ಪರಲೋಕ ರಾಜ್ಯ ಸೇರ್ಬೋದು ಪ್ರಿಯರೇ. ಅದಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಮತ್ತೊಂದು ವಾಕ್ಯ ಸಂದೇಶವನ್ನು ಚಿಕ್ಕದನ್ನು ತೆಗೆದುಕೊಳ್ಳೋಣ. ಅದೇ ಕೀರ್ತನೆ ಗ್ರಂಥದಲ್ಲಿ 111ನೇ ಅಧ್ಯಾಯ, ಅದರಲ್ಲಿ 10ನೇ ವಚನ ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ಹಲ್ಲೆಲೂಯಾ. ಆತನ ಕಟ್ಟಳೆಗಳನ್ನು ನಡೆಸುವರು, ಪೂರ್ಣ ವಿವೇಕಿಗಳು ಆತನನ್ನು ಸ್ತುತಿಗೆ ನಿರಂತರವಾದದ್ದು. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ. ಯಾವಾಗ ದೇವರ ಭಯ ಭಕ್ತಿಲಿ ನಾವು ಬದುಕುತ್ತೀವೋ ಪ್ರಿಯರೇ, ಆವಾಗ ನಾವು ಯಾವ ತಪ್ಪುಗಳನ್ನು ಯಾವ ಪಾಪಗಳನ್ನು ಮಾಡಲಿಕ್ಕೆ ಹೋಗುವುದಿಲ್ಲ. ಪ್ರೇರೇಪಣೆ ಬಂದರೂ ದೇವರ ಭಯ ನಮಗಿರ್ತದೆ. ದೇವರು ನೋಡ್ತಾ ಇದ್ದಾರೆ ಎಲ್ಲ ಮನುಷ್ಯನನ್ನು. ದೇವರು ಈ ಭೂಮಿ ಮೇಲೆ ಎಲ್ಲ ಮನುಷ್ಯಗಳ ಚಲನವಲನಗಳನ್ನು ಎಲ್ಲ ಗಮನಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದಕ್ಕಾಗಿ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಅಂತ ಕೀರ್ತನೆ ಗ್ರಂಥದಲ್ಲಿ ಹೇಳಿರೋ ಪ್ರಕಾರ, ಅದ್ರ ಪ್ರಕಾರನೇ ನಾವು ದೇವರ ನಮಗೊಂದು ಭಯ ಪಟ್ಟರೆ ಇದೆಯಲ್ಲ, ನಮ್ಮ ಜ್ಞಾನಕ್ಕೆ ಮೂಲ ಅಂತ ಹೇಳೋದು. ನಮ್ಮ ಜ್ಞಾನಕ್ಕೆ ಮೂಲ ಅದು. ಹಲ್ಲೆಲೂಯಾ. ಆ ಮೂಲನೇ ಇರಬೇಕಾದ್ರೆ, ಮೂಲನೇ ನಮಗೆ ತೋರಿಸಿಕೊಡ್ಬೇಕಾದ್ರೆ ನಾವು ಅವಾಗ ಸರಿಯಾದ ರೀತಿ ನಾವು ನಡೀತಾ ಇದ್ದೇವೆ. ಬೇಡಪ್ಪ, ತಪ್ಪುಗಳನ್ನ ಮಾಡಬಾರ್ದು, ಪಾಪಗಳನ್ನ ಮಾಡಬಾರ್ದು, ಸುಳ್ಳು ಹೇಳೋದು ಬೇಡ, ಕದಿಯೋದು ಬೇಡ, ಮೋಸ ಮಾಡೋದು ಬೇಡ, ಅನ್ಯಾಯ ಮಾಡುವುದು ಬೇಡ, ಎಲ್ಲ ದೇವರು ತಾನೇ ನೋಡ್ತಾ ಇದ್ದಾರೆ. ಇವತ್ತು ಭೂಮಿ ಮೇಲೆ ಚೆನ್ನಾಗಿರ್ತದೆ ಇವೆಲ್ಲ ಮಾಡಲಿಕ್ಕೆ ಪ್ರಿಯರೇ. ಆದರೆ ಒಂದು ದಿವಸ ನ್ಯಾಯ ವಿಚಾರಣೆ ದಿನ ಬರುವಾಗ, ಅದೇ ಇಬ್ರಿಯ ಪತ್ರಿಕೆಯಲ್ಲಿ ಓದುವಾಗ, ಒಂದೇ ಸಲ ಸಾಯೋದು, ಆಮೇಲೆ ಮನುಷ್ಯನಿಗೆ ನ್ಯಾಯ ತೀರ್ಪು ಹೇಗೆ ಆಗಿದೆ, ಆ ಜಾಗದಲ್ಲಿ ಹೋಗುವಾಗ ನಾವು ಏನಂತ ಉತ್ತರ ಕೊಡುವುದು ಸ್ವಾಮಿ ಹತ್ರ? ಇಲ್ಲಿ ಒಂದು ಲಾಯರ್ನ ಇಟ್ಟುಕೊಂಡು, ಯಾವ್ದಾದ ರೀತಿ ಅಡ್ವೊಕೇಟ್ ಅವರು ಇಟ್ಕೊಂಡು ಏನಾರ ಮಾಡಿ ಕೇಸು ಆ ಕಡೆ ಈ ಕಡೆ ಮಾಡಿ ಸ್ವಲ್ಪ ಮುಂದೆ ದಾಟಿಸಿಕೊಂಡು ಬರ್ಬೋದು ಪ್ರಿಯರೇ.
ಸ್ವಲ್ಪ ಕಾಲ ನಮಗೊಂದು ರಿಲೀಫ್ ಸಿಗ್ತದೆ. ಆದರೆ ಪರಲೋಕ ರಾಜ್ಯಕ್ಕೆ ಅಲ್ಲಿ ಯೇಸುಸ್ವಾಮಿ ಆ ನ್ಯಾಯ ತೀರಿಸುವಂಥ ದಿನಗಳಲ್ಲಿ ಆ ರೀತಿ ಇಲ್ಲ ಪ್ರಿಯರೇ. ಆ ರೀತಿ ಆಪ್ಷನ್ನು ಇಲ್ಲ, ಆ ರೀತಿ ಚಾನ್ಸು ಇಲ್ಲ. ಒಂದು ದೇವರ ರಾಜ್ಯ ಇಲ್ಲ ಅಂದರೆ ಇಲ್ಲ. ಈ ರೀತಿಯಾಗಿದೆ. ಅದಕ್ಕಾಗಿ ಕೊಟ್ಟಂಥ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಂಡು ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು, ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿರಾಜನೇ, ಕರುಣೆಯುಳ್ಳ ಕರ್ತಾವೇ, ನಿಮಗೆ ಸ್ತೋತ್ರ ಮಾಡ್ತೇವೆ. ಆಕಾಶದ ಕೆಳಗೆ ಭೂಮಿಯ ಮೇಲೆ ಒಂದೇ ಒಂದು ರಕ್ಷಣೆ ಮಾರ್ಗ ಯೇಸುಸ್ವಾಮಿ ಮಾತ್ರವೇ ಆಗಿದೆ. ತಂದೆ, ಮಗ, ಪವಿತ್ರಾತ್ಮನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರ ಕೊಡುವಂಥ ದೇವರೇ, ನಿಮಗೆ ಸ್ತೋತ್ರ. ಈ ವಿಡಿಯೋ ಮುಖಾಂತರ ನೋಡುವಂಥ ಪ್ರತಿ ಸಹೋದರ ಸಹೋದರಿ ನೆನೆಸಿ ಭದ್ರಕೋಟೆಯಲ್ಲಿ ಮುಚ್ಚುಮರೆ ಮಾಡು. ಯೇಸುಸ್ವಾಮಿ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇನೆ, ಜೀವನ ತಂದೆ. ಪ್ರೈಸ್ ಗಾಡ್. ಗಾಡ್ ಬ್ಲೆಸ್ ಇವರೆಲ್ಲರನ್ನೂ ಆಶೀರ್ವದಿಸಲಿ. ಆಮೇನ್.